2023-24ನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ 5, 8, 9 ಮತ್ತು 11ನೇ ತರಗತಿ ವಿದ್ಯಾರ್ಥಿಗಳಿಗೆ SA-2 ಎಕ್ಸಾಮ್ ಏನು ನಡೀತಾ ಇತ್ತು ಅದು ರದ್ದಾಗಿತ್ತು. ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಅದರಂತೆ ಘನ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠವು ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಲು ಅವಕಾಶವನ್ನು ಕಲ್ಪಿಸಿ ಇಂದು ತೀರ್ಮಾನವನ್ನು ನೀಡಿದೆ. ಅದರಂತೆ 5, 8 ಮತ್ತು 9ನೇ ತರಗತಿಗಳಿಗೆ ಮುಂದೂಡಲಾಗಿದ್ದ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಇನ್ನು ಉಳಿದಿರುವಂತಹ ಪರೀಕ್ಷೆಗಳ ವೇಳಾಪಟ್ಟಿ ಈ ರೀತಿಯಾಗಿದೆ. ದಿನಾಂಕ 25/3/2024 ಸೋಮವಾರ ವಿಷಯ ಪರಿಸರ ಅಧ್ಯಯನವನ್ನು ಮಧ್ಯಾಹ್ನ 2:30ರಿಂದ 4:30ರವರೆಗೆ ಒಟ್ಟು 2 ಗಂಟೆಗಳ ಅವಧಿಯಲ್ಲಿ 40 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. ಹಾಗೂ ಕೋರ್ ವಿಷಯವಾದಂತಹ ಗಣಿತ ಇದನ್ನು 26/3/2024 ಮಂಗಳವಾರ ಬೆಳಗ್ಗೆ 10ರಿಂದ 12ರವರೆಗೆ 2 ಗಂಟೆಗಳ ಕಾಲ 40 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯನ್ನು ದಿನಾಂಕ 25/3/2024 ಸೋಮವಾರದಂದು ತೃತೀಯ ಭಾಷೆ ಸಮಯ 2:30ರಿಂದ 5ರವರೆಗೆ 2.5 ಗಂಟೆಗಳ ಕಾಲ 50 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. ಹಾಗೂ 26/3/2024 ಮಂಗಳವಾರ ಕೋರ್ ವಿಷಯ ಗಣಿತ ಬೆಳಗ್ಗೆ 10ರಿಂದ 12:30ರವರೆಗೆ 2.5 ಗಂಟೆಗಳ ಕಾಲ 50 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. ಇನ್ನು 27/3/2024 ಬುಧವಾರ ಕೋರ್ ವಿಷಯವಾದಂತಹ ವಿಜ್ಞಾನ 2:30ರಿಂದ 5ರವರೆಗೆ 2.5 ಗಂಟೆಗಳ ಕಾಲ 50 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. ಹಾಗೂ 28/3/2024 ಗುರುವಾರ ಸಮಾಜ ವಿಜ್ಞಾನ ಬೆಳಗ್ಗೆ 10ರಿಂದ 12:30ರವರೆಗೆ ಇರುತ್ತೆ. ಇನ್ನು ಉಳಿದಂತೆ 9ನೇ ತರಗತಿಯ ತೃತೀಯ ಭಾಷೆ 25/3/2024 ಮಧ್ಯಾಹ್ನ 2ರಿಂದ 5 ಗಂಟೆಯವರೆಗೆ. ಹಾಗೂ 26/3/2024 ಮಂಗಳವಾರ ಕೋರ್ ವಿಷಯವಾದಂತಹ ಗಣಿತ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ. ದಿನಾಂಕ 27/3/2024 ಬುಧವಾರ ವಿಜ್ಞಾನ ಮಧ್ಯಾಹ್ನ 2ರಿಂದ 5:15ರವರೆಗೆ. ಹಾಗೂ 28/3/2024 ಗುರುವಾರ ಸಮಾಜ ವಿಜ್ಞಾನ ಬೆಳಗ್ಗೆ 10ರಿಂದ 1:15ರವರೆಗೆ. ಮೌಲ್ಯಾಂಕನ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿ ಈ ರೀತಿಯಾಗಿದೆ. ದಿನಾಂಕ 25/3/2024ರಿಂದ SSLC ವಾರ್ಷಿಕ ಪರೀಕ್ಷೆಗಳ ಪ್ರಾರಂಭವಾಗ್ತಿದ್ದಾವಲ್ಲ, ಹಾಗಾಗಿ SSLC ಪರೀಕ್ಷೆಗಳಿರುವ ದಿನಾಂಕದಂದು ಅಂದರೆ 25/3/2024 ಸೋಮವಾರ ಮತ್ತು 27/3/2024 ಬುಧವಾರದಂದು ಮಧ್ಯಾಹ್ನದ ಅವಧಿಯಲ್ಲಿ ಹಾಗೂ SSLC ಪರೀಕ್ಷೆಗಳು ಇಲ್ಲದಿರುವ ದಿನಾಂಕ 26/3/2024 ಮಂಗಳವಾರ ಮತ್ತು 28/3/2024 ಗುರುವಾರದಂದು ಬೆಳಗಿನ ಅವಧಿಯಲ್ಲಿ 5, 8 ಮತ್ತು 9ನೇ ತರಗತಿಯ ಮೌಲ್ಯಾಂಕನವನ್ನು ನಡೆಸಲಾಗುತ್ತೆ. ವಿದ್ಯಾರ್ಥಿಗಳು ಯಾವುದೇ ಕನ್ಫ್ಯೂಷನ್ ಇಟ್ಕೊಳ್ಳದೆ ಈ ಒಂದು ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ ವಿಷಯವಾರು ಅಭ್ಯಾಸವನ್ನು ಮಾಡಿ ಉತ್ತಮ ಅಂಕಗಳನ್ನು ಪಡೀರಿ ಅಂತ ಹೇಳಿ ಈ ಮೂಲಕ ಆಶಿಸ್ತೇನೆ. ಧನ್ಯವಾದಗಳು.